Hello everyone, welcome to economics class. This is class number 4 or video number 4 related to the chapter number 4, that is the theory of the firm under the perfect competition. In the previous class or video, we studied about profit maximization under the different conditions, the where we studied PC is equals to MC, and as well as second one condition is MC must be non decreasing at Q naught, quantity naught. So these are the information or content we studied in the third video or previous video. Now we move on to the another aspect or the content of this chapter, and this is also a very important aspect for your examination concern and purpose, that is supply curve of a firm. Officially we are going to be identifying in the name of a short run supply curve of a firm. This is a very important aspect. ನಿಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದನೂ ಕೂಡ ಈ ಒಂದು ಆಸ್ಪೆಕ್ಟು ತುಂಬ ಇಂಪಾರ್ಟೆಂಟು. ಪ್ರಶ್ನೆ ಎಕ್ಸಾಮಿನೇಷನ್ನಲ್ಲಿ ಶಾರ್ಟ್ ರನ್ ಸಪ್ಲೈ ಕರ್ವ್ನ ಫಿಗರಿನಲ್ಲಿ ಎಕ್ಸ್ಪ್ಲೇನ್ ಮಾಡಿರಿ ಅಂತ ಕೇಳ್ತಾ ಹೋಗ್ತಾರೆ ಪ್ರಶ್ನೆ. ಸೊ ಹಂಗಾಗಿ ಈ ಪ್ರಶ್ನೆನೂ ಕೂಡ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದಾಗಿ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಕಂಟೆಂಟ್ ಕೂಡ. ಸೊ ವೆಲ್ ಹಿಯರ್ ಎ ಫರ್ಮ್ಸ್ ಸಪ್ಲೈ ಈಸ್ ದಿ ಕ್ವಾಂಟಿಟಿ that it chooses to sell at a given price, given technology and a given price of factors of a production. It can be a describe quantities sold by a firm at various price, technology and price of the factors remained unchanged is called supply schedule. ಸಪ್ಲೈ ಶೆಡ್ಯೂಲ್ಡ್ ಅಂತಂದರೆ ಗೊತ್ತಾಗ್ತಿದೆಯಲ್ವಾ? ಸಪ್ಲೈ ಶೆಡ್ಯೂಲ್ಡ್ ಅಂತಂದರೆ ಒಂದು ಟೇಬಲಲ್ಲಿ ಅಥವಾ ಟೇಬಲ್ ಡಿಸ್ಕ್ಲೋಸಸ್ ದಿ ಡಿಸ್ಕ್ರೈಬಿಂಗ್ ದಿ ಕ್ವಾಂಟಿಟೀಸ್ ಸೋಲ್ಡ್ ಬೈ ದ ಫರ್ಮ್ ಅಟ್ ವೇರಿಯಸ್ ಪ್ರೈಸ್. ಗೂಡ್ಸನ್ನು ಯಾವ ಕ್ವಾಂಟಿಟಿಗೆ ಮತ್ತು ಯಾವ ಪ್ರೈಸಲ್ಲಿ ಸೋಲ್ಡ್ ಔಟನ್ನು ಮಾಡಿದೆ ಫರ್ಮು, ಮತ್ತು ಟೆಕ್ನಾಲಜಿ ಬಗ್ಗೆ ಮತ್ತು ಪ್ರೈಸ್ ಆಫ್ ದಿ ಫ್ಯಾಕ್ಟರ್ಸ್ ರಿಮೈನಿಂಗ್ ಅನ್ಚೇಂಜ್ಡ್, ಇಷ್ಟು ಇನ್ಫಾರ್ಮೇಷನನ್ನು ಒಳಗೊಂಡಿರುವಂತಹ ಒಂದು ಟೇಬಲನ್ನು ಅಥವಾ ಒಂದು ಪಟ್ಟಿಯನ್ನು ನಾವೇನಂತ ಕರಿತಾ ಹೋಗ್ತೀವಿ ಅಂದರೆ ಸಪ್ಲೈ ಶೆಡ್ಯೂಲ್ಡ್ ಅಂತ ಕರಿತಾ ಹೋಗ್ತೀವಿ. ಕಾಲ್ ಇಟ್ ಆ್ಯಸ್ ಸಪ್ಲೈ ಶೆಡ್ಯೂಲ್ಡ್. ವಿ ಮೇ ಆಲ್ಸೋ ರೆಪ್ರೆಸೆಂಟ್ ದೀಸ್ ಇನ್ಫಾರ್ಮೇಷನ್ ಇನ್ ದ ಗ್ರಾಫ್ ಆಲ್ಸೋ. ದಿಸ್ ಈಸ್ ಕಾಲ್ಡ್ ಸಪ್ಲೈ ಕರ್ವ್. ಕ್ಯಾಚಿಂಗ್ ಮೈ ಪಾಯಿಂಟ್? ಸಪ್ಲೈ ಕರ್ವ್ ಅಂತಂದರೆ ಏನು ಗೊತ್ತಾಯ್ತಲ್ಲ, ಅಂದರೆ ಸಪ್ಲೈ ಕರ್ವ್ ರೆಪ್ರೆಸೆಂಟ್ ಏನರ ಬಗ್ಗೆ ಮಾಡ್ತಾ ಹೋಗ್ತಾ ಇದೆ? ಕ್ವಾಂಟಿಟಿ ಸೋಲ್ಡ್ ಬೈ ಎ ಫರ್ಮ್ ಅಟ್ ಡಿಫರೆಂಟ್ ಪ್ರೈಸಸ್, ಟೆಕ್ನಾಲಜಿ, ಪ್ರೈಸ್ ಆಫ್ ದಿ ಫ್ಯಾಕ್ಟರ್ಸ್ ರಿಮೈನಿಂಗ್ ಅನ್ಚೇಂಜ್ಡ್. ದೀಸ್ ಇನ್ಫಾರ್ಮೇಷನ್ ರೆಪ್ರೆಸೆಂಟೆಡ್ ಇನ್ ದ ಒನ್ ಕರ್ವ್, ದಟ್ ಕರ್ವ್ ಕಾಲ್ಡ್ ಆ್ಯಸ್ ಎ ಸಪ್ಲೈ ಕರ್ವ್ ಇನ್ ದಿ ಫಿಗರ್. ಸಪ್ಲೈ ಕರ್ವಲ್ಲಿ ನಾವು ರೆಪ್ರೆಸೆಂಟನ್ನು ಮಾಡ್ತಾ ಹೋಗ್ತೀವಿ ಅಥವಾ ಒಂದು ಕರ್ವಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಯಾವ ಕರ್ವ್ ಈ ಇನ್ಫಾರ್ಮೇಷನನ್ನು ಎಕ್ಸ್ಟ್ರಾಕ್ಟನ್ನು ಮಾಡ್ತಾ ಹೋಗುತ್ತೆ ಅದನ್ನು ನಾವೇನಂತ ಕರಿತಾ ಹೋಗ್ತೀವಿ ಅಂತಂದರೆ ಸಪ್ಲೈ ಕರ್ವ್ ಅಂತ ಕರಿತಾ ಹೋಗ್ತೀವಿ. ವೇರ್ ದ ಸಪ್ಲೈ ಕರ್ವ್ ಆಫ್ ಎ ಫರ್ಮ್ ಶೋಸ್ ದಿ ಸಪ್ಲೈ, ಮತ್ತು ಅದು ಡಿಸ್ಕ್ಲೋಸನ್ನು ಮಾಡ್ತಾ ಹೋಗುತ್ತೆ. ಮತ್ತು ಇದು ಪರ್ಟಿಕ್ಯುಲರಾಗಿ ಏನು ಶೋ ಅಪ್ ಮಾಡ್ತಾವೆ ಅಂತ ಹೇಳಿದಾಗೆ ಲೆವೆಲ್ ಆಫ್ ಔಟ್ಪುಟ್ ದಟ್ ಈಸ್ ಶೋನ್ ಇನ್ ದ OX ಆಕ್ಸಿಸ್. Afterwards, the firm chooses to produce corresponding to different various level of market price. ಮಾರ್ಕೆಟ್ ಪ್ರೈಸನ್ನು OYನಲ್ಲಿ, ಅದಾದಮೇಲೆ ಔಟ್ಪುಟ್ ಲೆವೆಲನ್ನು OX ಆಕ್ಸಿಸಲ್ಲಿ ಶೋಪ್ ಮಾಡ್ತಾ ಹೋಗುತ್ತೆ. ಅಗೇನ್ ಕೀಪಿಂಗ್ ಟೆಕ್ನಾಲಜಿ ಆ್ಯಂಡ್ ಪ್ರೈಸ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ಚೇಂಜ್ಡ್. ಅಗೇನ್ ಅಲ್ಲೂ ಕೂಡ ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂಡ್
ನಾವು ಲೆವೆಲ್ ಆಫ್ ಟೆಕ್ನಾಲಜಿ ಕೀಪಿಂಗ್ ಅದನ್ನು ಸೇಮ್ ರಿಮೈನಿಂಗ್ ಅನ್ಚೇಂಜ್ಡ್ ಆಗಿ ಇಡ್ತಾ ಹೋಗ್ತೀವಿ. But here we distinguish between short run supply curve and as well as the long run supply curve. What we studied in the previous chapter, short run supply curves are a short run curves, long run curves. The same thing. We are here also talking about short run supply curve and as well as the long run supply curve. Later words, here we are observing from short run supply curve, we shall split this derivation into a two parts. It means that short run supply curve can be derived by splitting into a two groups. This is very important. You please note down it, and you know that one. Short run supply curve can be derived by splitting into a two parts or two cases. Okay, here they are going to be mentioned. Short run supply curve can be derived by splitting into a two parts as we first determine the firm's profit maximizing output level when the market price is greater than or equal to minimum AVC. This is the first one. Okay, this is the first one. Once again I will going to tell you. Price is greater than or equal to the minimum of AVC. Price is greater than or equal to minimum of AVC. ಇದನ್ನ ಫಸ್ಟ್ ಒನ್ ಕೇಸ್ ಅಂತ ತಗೊಂತೀವಿ. This is done, we determine the price profit maximization output level when the market price is lesser than the minimum AVC. This is the second case. ಲೆಸ್ಸರ್ ಅಲ್ಲಾಗಿರೋ ಅಂಥದ್ದು ಯಾವುದೋ ಪ್ರೈಸ್ ಲೆಸ್ಸರ್ ಅಲ್ಲಾಗಿರೋದು ಸೆಕೆಂಡ್ ಕೇಸು, ಪ್ರೈಸ್ ಗ್ರೇಟರ್ ಆಗಿರುವಂಥದ್ದು ಫಸ್ಟ್ ಕೇಸ್ ಅಂತ ತೊಗೊಳ್ತಾ ಹೋಗ್ತೀವಿ. ಓಕೆ, ಸೊ ಹಿಯರ್ ಲೆಟ್ ಅಸ್ ಟೇಕ್ ದಿ ಫಸ್ಟ್ ಕೇಸ್ ನಂಬರ್ ಫಸ್ಟ್. ಪ್ರೈಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ದ ಮಿನಿಮಮ್ ಆಫ್ AVC. AVC ಅಂತಂದರೆ ಆವ್ರೇಜ್ ವೇರಿಯಬಲ್ ಕಾಸ್ಟ್. That is, we can going to say like this also. Price is greater than or equal to minimum of AVC ಅಂತೇಳಿ ಈ ಥರನೂ ಬರಿತಾ ಹೋಗ್ತೀವಿ. So let us see in the figure. That one we are going to be explain with the help of a diagram or a figure. Here in this figure, let us see. Suppose the market price is P1. ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಂತಂದರೆ ಈಗ ಸಪೋಸ್ P1ನಲ್ಲಿದೆ. ಸೊ ಈ ಅದನ್ನು ತಿಳ್ಕೊಳೋಕ್ಕಿಂತ ಮುಂಚೆ ಯಾವ ಫಿಗರಲ್ಲಿ ಈ ಫಿಗರಲ್ಲಿ ಏನಾಗ್ತಾ ಇದೆ, OX axis shows the output, OY axis price or cost. Okay, here suppose come to that market price is P1. Market price is P1 which exceeded the minimum AVC. Exceeds the minimum AVC. This is the line, AVC line. By equating P1 with SMC. Equating with P1 with SMC on the rising part of SMC curve, it led to output level Q1. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಿರೋದು? ಬೈ ಈಕ್ವಿಟಿಂಗ್ P1 ವಿತ್ SMC ಆನ್ ರೈಸಿಂಗ್ ಪಾರ್ಟ್ ಆಫ್ SMC curve is leads to the output level Q1 where ಅವಾಗ AVC does not exceed the market price. Thus, when market price is P1, the firm output level in the short run is equal to Q1. ಯಾವಾಗ ಮಾರ್ಕೆಟ್ ಪ್ರೈಸು P1 ಆಗಿರ್ತಾ ಹೋಗುತ್ತೆ, ಫರ್ಮ್ ಔಟ್ಪುಟ್ ಲೆವೆಲ್ಲು ಶಾರ್ಟ್ ರನ್ನಲ್ಲಿ ಅದರಲ್ಲೂ ಎಸ್ಪೆಷಲಿ Q1 ಆಗಿರುತ್ತೆ. ಇದನ್ನು ನಾವು ಅಬ್ಸರ್ವೇಷನನ್ನು ಮಾಡ್ತಾ ಹೋಗ್ತೀವಿ. So where here they will going to say that in the
ಫಾರ್ಮ್ ಆಫ್ Q1 Q2. ಈ ಫಿಗರಲ್ಲಿ ಏನು ಹೇಳ್ತಾ ಹೋಗ್ತಿದೆ ಅಂತಂದರೆ, ಸಿ ದ ಫಿಗರ್ ಶೋಸ್ ದಿ ಔಟ್ಪುಟ್ ಲೆವೆಲ್ ಆಫ್ ಚೂಸನ್ ಬೈ ದ ಪ್ರಾಫಿಟ್ ಮ್ಯಾಕ್ಸಿಮೈಸಿಂಗ್ ಫಾರ್ಮ್ ಇನ್ ದ ಶಾರ್ಟ್ ರನ್ ಫಾರ್ ಟೂ ವ್ಯಾಲ್ಯೂಸ್ ಆಫ್ ದಿ ಮಾರ್ಕೆಟ್ ಪ್ರೈಸ್ P1 and P2. When the market price is P1, the output level of the firm is Q1. ಗೊತ್ತಾಗ್ತಿದೆಯಲ್ಲ, P1 ಅಷ್ಟು ಮಾರ್ಕೆಟ್ ಪ್ರೈಸ್ ಇದ್ದಾಗ ಔಟ್ಪುಟ್ ಎಷ್ಟಿದೆ, Q1 ಅಷ್ಟಿರಲಿ ಇದೆ. ಫೈನ್. ವೆನ್ ದಿ ಮಾರ್ಕೆಟ್ ಪ್ರೈಸ್ ಈಸ್ P2ಗೆ ಆದಾಗ ಫರ್ಮ್ ಪ್ರೊಡಕ್ಷನ್ ಈಸ್ 0. ನೋಡ್ರಿ, ಏನು ಯಾವುದು ಎಲ್ಲೂ ಹಾಗೆ ಇಲ್ಲ ಅಲ್ಲಿ. ಅರ್ಥ ಆಗ್ತಿದೆಯಲ್ಲ, ಇದನ್ನು ನಾವು ಶಾರ್ಟ್ ರನ್ನಲ್ಲಿ ನಾವು ನೋಡೋದು ಅಬ್ಸರ್ವೇಷನನ್ನು ಮಾಡ್ತಾ ಹೋಗ್ತೀವಿ. ಇದು ಕೇಸ್ ನಂಬರ್ 1. ಯಾವುದರಲ್ಲಿ? ಶಾರ್ಟ್ ರನ್ ಸಪ್ಲೈ ಕರ್ವಲ್ಲಿ ಕೇಸ್ ನಂಬರ್ 1ನಲ್ಲಿ ಮಾಡಬೇಕಾಗಿರುವಂತಹ ಅಬ್ಸರ್ವೇಷನ್. 1 second, I will go to explain this one figure. See, suppose market price is P1 which exceeds the minimum AVC. By equating P1 with SMC on rising part of SMC curve, it leads to output level Q1 where the AVC does not exceeded the market price. Market price alli matte exceed agilla. Thus, when the market price is P1, the firm output level in the short run is equal to Q1. This is the case number 1 what we are going to be observed. This is the price is greater than or equal to the minimum AVC. This is representing in the figure. So this one also we are going to be observing or we are studying here also. This is the thing we are studied in the case number ಫಸ್ಟಲ್ಲಿ ಇಷ್ಟನ್ನು ಅಬ್ಸರ್ವೇಷನ್ ಮಾಡ್ತೀವಿ. ಲೆಟ್ ಅಸ್ ಗೋ ಟು ದಿ ಕೇಸ್ ನಂಬರ್ 2. ಕೇಸ್ ನಂಬರ್ 2 ಏನು ಹೇಳುತ್ತೆ? ಕೇಸ್ ನಂಬರ್ 2 ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೇಸ್ ನಂಬರ್ 2ನಲ್ಲೂ ನಾವು ಅಬ್ಸರ್ವೇಷನ್ ಮಾಡ್ತೀವಿ. ಪ್ರೈಸ್ ಈಸ್ ಲೆಸ್ ದೆನ್ ದಿ ಮಿನಿಮಮ್ AVC. ಹೌದಾ? ಇದನ್ನು ಅಬ್ಸರ್ವೇಷನ್ ಮಾಡ್ತೀವಿ. ಈಗ ಇಲ್ಲಿ ಏನು ಮಾಡ್ತಾ ಹೋಗ್ತೀವಿ? ಸೆಕೆಂಡ್ ಕೇಸಲ್ಲಿ ಸಪೋಸ್ ಮಾರ್ಕೆಟ್ ಪ್ರೈಸ್ ಈಸ್ P2ನಲ್ಲಿದ್ದಾಗ, ಮಾರ್ಕೆಟ್ ಪ್ರೈಸಲ್ಲಿ P2ನಲ್ಲಿ ಇದ್ದಾಗ ವಿಚ್ ಈಸ್ ಲೆಸ್ ದೆನ್ ದಿ AVC. ಬಟ್ ಫಾರ್ ದಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಫ್ ದಿ ಫರ್ಮ್ ಪ್ರೊಡ್ಯೂಸ್ ಎ ಪಾಸಿಟಿವ್ ಔಟ್ಪುಟ್ ಇನ್ ದಿ ಶಾರ್ಟ್ ರನ್ ವೇರ್ AVC slightly exceeded P2, it cannot be the firm supplies a positive output. So, if the market price is P2 and the firm produce 0 output, by combining of a 2 cases here, in the combining of 2 cases, case 1 and 2 come to the conclude that a firm short run supply curve is the rising part of the SMC. Fine? SMC curve from the above the minimum AVC together with 0 output of all the price slightly less than the AVC. Thus, short run supply curve of a firm which is based on its short run marginal cost curve and average variable cost curve is represented by the bold line in the figure. So this is the case number second one. So here we are going to be this one bold letter figure ಅಲ್ಲಿ ನೀವು ಅಥವಾ ಫಿಗರ್ ಡ್ರಾ ಮಾಡಿದಾಗ ನೀವು ಇದನ್ನು ಈ ಲೈನಲ್ಲೇ ಏನು ಮಾಡಬೇಕು? ಬೋಲ್ಡಲ್ಲಿ ಮಾಡಬೇಕು. ಇದು ಪ್ರೈಸ್ ಲೈನ್, ಇದು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಾ ಇದೆ. ಇಲ್ಲಿ ಈ ಎರಡೂ ಫಿಗರು ಎಕ್ಸಾಮಿನೇಷನ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಎಕ್ಸಾಮಿನೇಷನ್ನಲ್ಲಿ ಕೇಳಿದಾಗ ಶಾರ್ಟ್ ರನ್ ಸಪ್ಲೈ ಕರ್ವ್ ಎಕ್ಸ್ಪ್ಲೇನ್ ಮಾಡಿರಿ ಎಕ್ಸಾಂಪಲ್ಸು ಮೂಲಕ ಅಂತ ಕೇಳಿದಾಗ ಅಥವಾ ಡಯಾಗ್ರಾಮ್ ಮೂಲಕ ಅಂತ ಕೇಳಿದಾಗ ನೀವು ಈ ಎರಡೂ ಫಿಗರನ್ನು ಬರಿಬೇಕು, ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇದು
ಈ ಒಂದು ಕಾನ್ಸೆಪ್ಟಿಗೆ ರಿಲೆವೆಂಟ್ ಆಗಿರುವಂಥದ್ದು. ಇವೆರಡು ಫಿಗರ್ಸ್ಗಳನ್ನು ಎರಡು ಫಿಗರ್ ಏನಿದೆಯಲ್ಲ ಇದನ್ನು ನೀವು ಓದ್ಕೋಬೇಕಾಗುತ್ತೆ. ಫೈನ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಗೋನ್ ಟು ಲಾಂಗ್ ರನ್. ಶಾರ್ಟ್ ರನ್ ಲಾಂಗ್ ರನ್ ಅಂತೇಳಿ ಇಲ್ಲಿ ಆಗಿತ್ತಲ್ಲ, ಈಗ ಶಾರ್ಟ್ ರನ್ ಸಪ್ಲೈ ಕರ್ವ್ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಲಾಂಗ್ ರನ್ ಸಪ್ಲೈ ಕರ್ವನ್ನು ನಾವು ನೋಡೋಣಂತೆ. ವಿಡಿಯೋ 2-3 ಬಾರಿ ನೋಡಿ ನಿಮಗೆ ಕರ್ವು ಅಥವಾ ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು ಗೊತ್ತಾಗುತ್ತೆ. ನಿಮಗೆ 2-3 ಬಾರಿ ಕೇಳಿ ನಿಮಗೆ ಅರ್ಥ ಆಗುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ. ಇಫ್ ಇನ್ ಕೇಸ್ ಏನೇ ಡೌಟ್ ಇತ್ತು ಅಂತಂದ್ರೂ ನಾವು ನೇರವಾಗಿ ಭೇಟಿಯಾದಾಗ ಅಥವಾ ಝೂಮ್ ಮೀಟಲ್ಲಿ ಭೇಟಿಯಾದಾಗ ನಾವು ಅದನ್ನು ಮತ್ತೊಮ್ಮೆ ಮಾತಾಡೋಣಂತೆ. ಬಟ್ ನೀವು ಇದನ್ನು ಎಕ್ಸ್ಪ್ಲನೇಷನನ್ನು ವೀಡಿಯೋದಲ್ಲಿ ನೋಡಿ ಅದನ್ನು ಮತ್ತೆ ರಿಪೀಟೇಷನ್ ಮಾಡಿಕೊಂಡಾಗ ಫಿಗರ್ನ ಇಟ್ಕೊಂಡ ನೀವು ರಿಪೀಟೇಷನನ್ನು ಮಾಡ್ಕೊಳ್ಳಿ. ಆವಾಗ ನಿಮಗೆ ಇದ್ದಿದ್ದು ಕ್ಲಾರಿಫಿಕೇಷನ್ ಯು ವಿಲ್ ಗೋನ್ ಟು ಬಿ ಗೆಟ್. ಸೊ ಮಾಡ್ತೀರಿ, ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ, ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಕ್ಲೀನಾಗಿ ಹೇಗೆ ಮಾಡಬೇಕು, ಡ್ರಾ ಮಾಡಬೇಕು ಅನ್ನೋದನ್ನು ಮನೆಯಲ್ಲಿ 2-3 ಬಾರಿ ಕ್ಲೀನಾಗಿ ಮಾಡಿರಿ. ಯಾಕಂದರೆ ಎಕ್ಸಾಮ್ನಲ್ಲಿ ನಿಮಗೆ ಈ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಎನಿವೋ, ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. So meet you in the next video. Thank you.